ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಈ ಸೊಪ್ಪನ್ನು ನೋಡೇ ಇರ್ತೀರ. ಈ ಸೊಪ್ಪು ಯಥೇಚ್ಛವಾಗಿ ನೀರು ಹರಿಯುವಂಥ ಜಾಗದಲ್ಲಿ ಅಥವಾ ಕೆರೆ ದಂಡೆಗಳಲ್ಲಿ ಬೆಳೆದು ನಿಂತಿರುತ್ತೆ. ಆಯುರ್ವೇದದಲ್ಲಿ ಕೇಶರಾಜ, ಭೃಂಗರಾಜ ಎಂದು ಕರೆಯಲ್ಪಡುವಂತಹ ಈ ಒಂದು ಗಿಡದ ಬೊಟಾನಿಕಲ್ ನೇಮ್ ಬಂದು ಎಕ್ಲಿಪ್ಟಾ ಆಲ್ಫಾ ಅಂತ ಕರೆಯಲಾಗುತ್ತೆ. ಈ ಒಂದು ಭೃಂಗರಾಜ ಗಿಡದ ಒಂದು ಅದ್ಭುತ ಔಷಧಿ ಗುಣಗಳನ್ನು ಹೊಂದಿದೆ. ಇದು ಕೂದಲು ಉದುರುವಿಕೆ, ಯಕೃತ್ತಿನ ಅಥವಾ ಲಿವರ್ ಸಮಸ್ಯೆಗಳು, ಹಾಗೆಯೇ ಚರ್ಮದ ಕಾಯಿಲೆಗಳಿಗೆ ಸಾಂಪ್ರದಾಯಿಕ ಹಾಗೆಯೇ ಅತ್ಯುತ್ತಮ ನೈಸರ್ಗಿಕ ಪರಿಹಾರ ಅಂತಲೇ ಹೇಳ್ಬೋದು. ಈ ಭೃಂಗರಾಜ ಗಿಡದ ಪ್ರಮುಖ ಔಷಧಿಯ ಒಂದು ಪ್ರಯೋಜನಗಳನ್ನು ನೋಡೋದಾದರೆ ಕೂದಲಿನ ಆರೋಗ್ಯಕ್ಕೆ ವರದಾನ ಅಂತಲೇ ಹೇಳ್ಬೋದು. ಕೂದಲು ಉದುರುವುದನ್ನು ತಡೆಗಟ್ಟಿ ಹೊಸ ಕೂದಲು ಬೆಳೆಯಲು ಉತ್ತೇಜಿಸುತ್ತೆ. ಹಾಗೆಯೇ ಅಕಾಲಿಕವಾಗಿ ಕೂದಲು ಬೆಳ್ಳಗಾಗುವುದನ್ನು ತಡೆಯುತ್ತೆ. ತಲೆಹೊಟ್ಟು ಮತ್ತು ನೆತ್ತಿಯ ಸೋಂಕನ್ನು ಕೂಡ ನಿವಾರಣೆ ಮಾಡುತ್ತೆ. ಹಾಗೆಯೇ ಯಕೃತ್ತು ಏನು ನೀವು ಲಿವರ್ ಅಂತ ಕರಿತೀರಾ, ಆ ಒಂದು ಲಿವರ್ನ ಕಾರ್ಯವೈಖರಿ ಅಂದರೆ ಪಿತ್ತಜನಕಾಂಗವನ್ನು ಶುದ್ಧೀಕರಿಸಿ ಅದರ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಹಾಗೆಯೇ ಕಾಮಾಲೆ, ಇತರೆ ಲಿವರ್ ಸಮಸ್ಯೆಗಳ ಚಿಕಿತ್ಸೆಯಲ್ಲಿ ಇದನ್ನು ಬಳಸಲಾಗುತ್ತೆ. ಚರ್ಮದ ಆರೈಕೆಗೂ ಕೂಡ ಒಂದು ಅತ್ಯುತ್ತಮವಾದ ಮನೆಮದ್ದು ಅಂತಲೇ ಹೇಳ್ಬೋದು. ಉರಿಯೂತ ನಿವಾರಣೆ ಮಾಡಿ, ಅಂದರೆ ಈ ಸೊಪ್ಪಲ್ಲಿ ಯಥೇಚ್ಛವಾಗಿ ಆ್ಯಂಟಿ ಇನ್ಫ್ಲಮೇಟರಿ ಇರೋದ್ರಿಂದ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ. ಹಾಗೆಯೇ ತುರಿಕೆ, ಎಸ್ಜಿಮಾ, ಚರ್ಮದ ಅಲರ್ಜಿಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತೆ. ಗಾಯಗಳನ್ನು ಬೇಗನೆ ಮಾಯವಾಗುವಂತೆ ಮಾಡುತ್ತೆ. ಭೃಂಗರಾಜ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ದೈಹಿಕ ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತೆ. ಅಂದರೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ನರಗಳನ್ನು ಶಾಂತಗೊಳಿಸಿ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತೆ. ಉತ್ತಮ ನಿದ್ರೆಗೆ ಇದು ಸಹಕಾರಿ ಮಾಡುತ್ತೆ. ಹಾಗೆಯೇ ಈ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ಜೀರ್ಣಶಕ್ತಿಯನ್ನು ಕೂಡ ಹೆಚ್ಚಿಸಿ ಮಲಬದ್ಧತೆ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ. ಹಾಗೆಯೇ ಕಣ್ಣಿನ ಆರೋಗ್ಯವನ್ನು ಸುಧಾರಿಸಿ ದೃಷ್ಟಿ ದೋಷಗಳನ್ನು ಸರಿಪಡಿಸಲು ಸಹಾಯ ಮಾಡುತ್ತೆ. ಯಾವ ರೀತಿ ನಾವು ಈ ಸೊಪ್ಪನ್ನು ಬಳಸ್ಬೋದು ಅಂತಂದರೆ, ಹಾಗೆಯೇ ಪಲ್ಯ ರೂಪದಲ್ಲಿ ಆದರೂ ನಾವು ಮಾಡಿ ಸೇವನೆ ಮಾಡ್ಬೋದು, ಅಥವಾ ಬೆರ್ಕೆ ಸೊಪ್ಪಿನಲ್ಲಿ ಕೂಡ ಈ ಒಂದು ಭೃಂಗರಾಜ ಸೊಪ್ಪನ್ನು ನಾವು ಬಳಸ್ಬೋದು. ಹಾಗೆಯೇ ಈ ಒಂದು ಕೂದಲಿನ ಆರೈಕೆಗಾಗಿ ಯಾವ ರೀತಿ ಬಳಸ್ಬೋದು ಅಂತಂದರೆ, ಒಂದು ಕಪ್ಪು ಹಸಿ ಭೃಂಗರಾಜ ಎಲೆಗಳ ಪೇಸ್ಟು ಅಥವಾ 3 ಚಮಚ ಭೃಂಗರಾಜ ಪುಡಿಯನ್ನು ತಗೊಂಡು 1 ಕಪ್ಪು ಶುದ್ಧ ತೆಂಗಿನ ಎಣ್ಣೆಯನ್ನು ತಗೊಂಡು ಒಂದು ಪಾತ್ರೆಯಲ್ಲಿ ಭೃಂಗರಾಜ ಪೇಸ್ಟು ಅಥವಾ ಪುಡಿಯನ್ನು ಹಾಕಿ, ಹಾಗೆಯೇ 1 ಕಪ್ಪು ತೆಂಗಿನ ಎಣ್ಣೆಯನ್ನು ಹಾಕಿ ಸುಮಾರು ಸಣ್ಣ ಉರಿಯಲ್ಲಿ 15ರಿಂದ 20 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ, ಎಣ್ಣೆ ಬಣ್ಣ ಹಸಿರು ಅಥವಾ ಕಡು ಬಣ್ಣಕ್ಕೆ ತಿರುಗಿದಾಗ ಒಲೆಯನ್ನು ಆರಿಸಿ ತಣ್ಣಗಾಗಲು ಬಿಡಿ. ನಂತರ ಅದನ್ನು ಸೋಸಿಕೊಂಡು ಒಂದು ಬಾಟಲಿಯಲ್ಲಿ ಸಂಗ್ರಹಿಸಿ, ಹಾಗೆಯೇ ವಾರಕ್ಕೆ 3 ಬಾರಿ ಈ ಎಣ್ಣೆಯನ್ನು ನೆತ್ತಿಗೆ ಹಚ್ಚಿ ಹಗುರವಾಗಿ ಮಸಾಜ್ ಮಾಡಿ ಒಂದು ರಾತ್ರಿ ಪೂರ್ತಿ ಅಥವಾ ಸ್ನಾನಕ್ಕೆ 2 ಗಂಟೆ ಮುಂಚೆ ಹಚ್ಚಿ ನಂತರ ಮೈಲ್ಡ್ ಶಾಂಪೂ ಬಳಸಿ ತೊಳೆಯಿರಿ. ಕೂದಲಿನ ಬೆಳವಣಿಗೆಗೆ ಹೇರ್ ಪ್ಯಾಕ್ ಕೂಡ ನಾವು ಈ ಒಂದು ಭೃಂಗರಾಜ ಒಂದು ಸೊಪ್ಪನ್ನು ಬಳಸಿ ನಾವು ಮಾಡ್ಬೋದು. ಯಾವ ರೀತಿ ಅಂತಂದರೆ, 2 ಚಮಚ ಭೃಂಗರಾಜ ಪುಡಿಯನ್ನು ಹಾಗೆಯೇ 2 ಚಮಚ ನೆಲ್ಲಿಕಾಯಿ ಪುಡಿ ಸ್ವಲ್ಪ ಮೊಸರಿನೊಂದಿಗೆ ಬೆರೆಸಿ ಪೇಸ್ಟ್ ಮಾಡಿ ಇದನ್ನು ಕೂದಲಿನ ಬುಡಕ್ಕೆ ಹಚ್ಚಿ 30ರಿಂದ 45 ನಿಮಿಷಗಳ ಕಾಲ ಒಣಗಲು ಬಿಡಿ. ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ. ಹಾಗೆಯೇ ನಮ್ಮ ಒಂದು ಆರೋಗ್ಯ ಸಮಸ್ಯೆಗಳಿದ್ದಾಗ, ಅಂದರೆ ಲಿವರು ಅಥವಾ ಜೀರ್ಣಕ್ರಿಯೆ, ರೋಗ ನಿರೋಧಕ ಶಕ್ತಿ ಅಥವಾ ಲಿವರು, ಕಾಮಾಲೆ ಸಮಸ್ಯೆಗೆ ಯಾವ ರೀತಿ ಬಳಸಬೇಕು ಅಂತಂದರೆ, ಹಸಿ ಭೃಂಗರಾಜ ಎಲೆಗಳನ್ನು ಚೆನ್ನಾಗಿ ತೊಳೆದು ಜಜ್ಜಿ ರಸ ತೆಗೆದುಕೊಳ್ಳಿ. ದಿನಕ್ಕೆ ಒಮ್ಮೆ 5ರಿಂದ 10 ಮಿಲಿ ಹಸಿ ರಸಕ್ಕೆ ಸಮ ಪ್ರಮಾಣದಲ್ಲಿ 1ರಿಂದ 2 ಚಮಚ ನೀರು ಅಥವಾ ಅರ್ಧ ಜೇನುತುಪ್ಪವನ್ನು ಬೆರೆಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ. ಇದು ಲಿವರ್ನಲ್ಲಿರುವ ಕಸವನ್ನು, ಅಂದರೆ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೆಯೇ ಜೀರ್ಣಕ್ರಿಯೆಯನ್ನು ಕೂಡ
ಸುಧಾರಣೆ ಮಾಡಿ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ. ಹಾಗೆಯೇ ಮಾರುಕಟ್ಟೆಯಲ್ಲಿ ಸಿಗುವ ಭೃಂಗರಾಜ ಚೂರ್ಣವನ್ನು ಅಥವಾ ಪುಡಿಯನ್ನು ತನ್ನಿ. 1/4 ಚಮಚ ಭೃಂಗರಾಜ ಪುಡಿಯನ್ನು ಸ್ವಲ್ಪ ಜೇನುತುಪ್ಪ ಅಥವಾ ಉಗುರು ಬೆಚ್ಚಗಿನ ನೀರಿನೊಂದಿಗೆ ರಾತ್ರಿ ಊಟದ ನಂತರ ಸೇವಿಸಿ. ಮಾನಸಿಕ ಒತ್ತಡ ಹಾಗೆಯೇ ನಿದ್ರಾಹೀನತೆ, ರಾತ್ರಿ ಮಲಗುವ ಮುನ್ನ ಭೃಂಗರಾಜ ಎಣ್ಣೆಯನ್ನು ತಲೆಯ ನೆತ್ತಿಯ ಭಾಗಕ್ಕೆ ಮತ್ತು ಪಾದಗಳ ಅಡಿಗೆ ಹಚ್ಚಿ 5 ನಿಮಿಷ ಮಸಾಜ್ ಮಾಡಿ. ಇದು ಮೆದುಳನ್ನು ಶಾಂತಗೊಳಿಸಿ ಗಾಢವಾದ ನಿದ್ರೆ ಬರುವಂತೆ ಮಾಡುತ್ತೆ. ನೀವೇನಾದರೂ ಆಂತರಿಕವಾಗಿ ಕುಡಿಯಲು ಅಥವಾ ಭೃಂಗರಾಜವನ್ನು ಬಳಸುತ್ತಿದ್ದರೆ ನಿಮ್ಮ ದೇಹದ ಪ್ರಕೃತಿಗೆ ತಕ್ಕಂತೆ ಸರಿಯಾದ ಪ್ರಮಾಣವನ್ನು ನಿರ್ಧರಿಸಲು ಒಮ್ಮೆ ಆಯುರ್ವೇದ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ. ಚಿಕ್ಕ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮ ಹಳ್ಳಿ ಕಡೆ ಈ ಭೃಂಗರಾಜ ಗಿಡವನ್ನು ಏನಂತ ಕರಿತೀರಾ ತಪ್ಪದೆ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇದೇ ಥರ ಮತ್ತೊಂದು ಗಿಡಮೂಲಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.